ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಿಡಿಯೋ ಕಾಲ್ ಮಾಡ್ತೀನಂದ್ರು. ಹೇಳಿ ರತ್ನಕ್ಕ, ಯಾಕೆ ನೀವು? ರತ್ನಕ್ಕ ಅಲ್ಲ, ಸಾಧನ ಮಾತಾಡ್ತಿದ್ದೀನಿ. ಹೇಳಿ ಸಾಧನಕ್ಕ. ನಿಮ್ ಚಿಕ್ಕ ಯಜಮಾನಿ ಹತ್ರನೇ ಇದ್ದಾರಾ? ಇಲ್ಲೇ ಇದ್ದಾರೆ. ಸ್ವಲ್ಪ ಸಾಧ್ಯ ಆದ್ರೆ ಅವರಿಗೆ ಫೋನ್ ಕೊಡಪ್ಪ. ಸರಿ. ಹಲೋ. ಅರ್ಚನಾ ಅವ್ರೆ, ನಮ್ಮ ಮಗು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮದುವೆ ಹೋರಾಡ್ತಿರುವಾಗ ನೀವು ಕಾಪಾಡಿದ್ರಿ. 2 ದಿನ ಜೊತೆಲಿದ್ದು ನೋಡ್ಕೊಂಡ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೋತಿದ್ದೆ. ಅಷ್ಟೊತ್ತರಲ್ಲಿ ನೀವೇ ಫೋನ್ ಮಾಡಿದ್ರಿ. ಥ್ಯಾಂಕ್ ಯು. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀರಾ? ಹೇಳ್ದೆ ಇರಕ್ಕಾಗತ್ತಾ? ಸ್ವಂತದವ್ರಿಗೆ, ಹೃದಯಕ್ಕೆ ಹತ್ರದವ್ರಿಗೆ ಥ್ಯಾಂಕ್ಸು ಸಾರಿ ಎಲ್ಲ ಹೇಳ್ಬಾರ್ದು ಅಂತಾರೆ. ಆದ್ರೆ ನೀವೇ ಬೇರೆ ಕುಟುಂಬದವರು, ನಾವೇ ಬೇರೆ ಕುಟುಂಬದವರು. ಅಲ್ಲ, ಅದು ನಾನು ಅಲ್ಲೇ ಆಸ್ಪತ್ರೆನಲ್ಲೇ ಹೇಳ್ಬಿಟ್ಟು ಹೋದ್ರಲ್ಲ, ನಾವಿನ್ಮೇಲೆ ಬರಲ್ಲ ಅಂತ. ನೋಡಲ್ಲ, ಮಾತಾಡಲ್ಲ ಅಂತ. ಮತ್ತೆ ವಿಡಿಯೋ ಕಾಲ್ ಮಾಡಿ ರಾಘವ್ನ ಮಾತಾಡ್ಸಿ ಅಂದ್ರೆ ನೀವಿವಾಗ ವಿಡಿಯೋ ಕಾಲ್ ಮಾಡಿ ರಾಘವ್ ಹತ್ರ ಮಾತಾಡ್ತೀರಾ? ಅವನು ನಿಮ್ಮ ಹತ್ರ ಮಾತಾಡ್ತಾನೆ, ಆಮೇಲೆ ಅಮ್ಮ ಬೇಕು ಅಂತ ಹಠ ಹಿಡಿತಾನೆ. ನಾವು ಅವರಮ್ಮನ್ನ ಎಲ್ಲಿಂದ ತರೋದು? ಸುಮ್ಮನೆ ಬೇಡದಿರೋ ತೊಂದರೆಗಳೆಲ್ಲ ನಮಗ್ ಬೇಕಾ? ನೀವು ಮಾಡಿರೋ ಸಹಾಯಕ್ಕೆ ಇಡೀ ಶಾಂತಿ ನಿವಾಸನೆ ನಿಮ್ಗೆ ಋಣಿಯಾಗಿದೆ. ಅದಕ್ಕೋಸ್ಕರ ಮಗು ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಸೋದಿಕ್ಕಾಗ್ಲಿ, ಮಗುನ ವಿಡಿಯೋ ಕಾಲ್ ಅಲ್ಲಿ ತೋರ್ಸೋದಿಕ್ಕಾಗ್ಲಿ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು. ಶಂಕರ. ಹಲೋ ಅಮೋರೆ, ಏನಾಯ್ತು ಅಮೋರೆ? ಏನಾಯ್ತು? ಅದು ವಿಡಿಯೋ ಕಾಲ್ ಮಾಡಕ್ಕಾಗಲ್ಲ ಅಂದ್ರು. ಮಾಡ್ಕೊಡಲ್ಲ ಅಂದ್ರ? ಇಷ್ಟು ಒಳ್ಳೆ ಚೆನ್ನಾಗೈತಲ್ಲ. ಸುಕೃತ, ಏನ್ರಿ? ಯಾರದು ಫೋನಲ್ಲಿ? ಅಮ್ಮ. ಓ, ಏನ್ ವಿಷಯ ಅಂತೆ? ರಾಘವ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯದಿಂದ ಹಿಡಿದು ಅರ್ಚನಾ ಬಂದು ರಾಘವ್ನ ಕಾಪಾಡಿದ್ದು, ಮಂತ್ರ ಅವರು ಕರ್ಪೂರದಿಂದ ಕೈ ಸುಟ್ಕೊಂಡಿದ್ದು, ಎಲ್ಲ ವಿಷಯನ ಅಮ್ಮ ಹೇಳಿದ್ರು. ಹೌದಾ? ನಮ್ ಸುಕ್ಕುಗೆ ವಿಷಯಕ್ಕಿಂತ ವಿಷಯ ಯಾರು ಹೇಳಿದಾರೆ ಅನ್ನೋದ್ರ ಮೇಲೆ ಸಂತೋಷ ಜಾಸ್ತಿ ಆಗ್ತಿದೆ. ನೋಡು ನೋಡು, ನಮ್ ಸುಕ್ಕು ಮುಖದಲ್ಲಿ ನಗು ತಾಂಡವಾಡ್ತಾ ಇರೋದು. ಸುಮ್ನೆ ಇರ್ರಿ, ನೀವ್ ಹೇಳೋದ್ ನೋಡಿದ್ರೆ ನನ್ ಮುಖ ಯಾವಾಗ್ಲೂ ಅಂತ ಇಟ್ಕೊಂಡಿರ್ತೀನ ರೀ. ಏನ್ ಸುಕ್ಕು? ಏನಿಲ್ಲ, ನಮ್ ರಾಘವ್ಗೆ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಒಂದ್ ತಾಯಿತ ಕಟ್ಟಿಸ್ಬೇಕ್ರಿ. ಇಲ್ಲ ಸುಕ್ಕು, ನಮ್ ರಾಘವನ್ಗೆ ತಾಯ್ತಕ್ಕಿಂತ ತಾಯಿ ಅವಶ್ಯಕತೆ ತುಂಬಾ ಮುಖ್ಯ. ತಾಯಿನ? ಅದಕ್ಕೆ ಮಂತ್ರ ಇದಾರಲ್ಲ. ಮಂತ್ರನ? ಅದ್ಕೆ ಹೋದಾಗ ರಾಘವ್ನ ಸುಧಾರ್ಸೋದಕ್ಕೆ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ವಿ, ನಮ್ ಕೈಲಾಯ್ತಾ? ಆಗ ರಾಘವ್ನ ನೋಡ್ಕೊಂಡಿದ್ಯಾರು? ಮಂತ್ರ ಅವ್ರೆ ತಾನೆ. ಅವತ್ನಿಂದ ಇವತ್ವರ್ಗೂ ನಮ್ ರಾಘವ್ನ ಜೋಪಾನ್ವಾಗಿ ನೋಡ್ಕೋತಿರೋದು ಮಂತ್ರ ಅವ್ರ ತಾನೆ. ನೋಡು, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ.
ರಾಘವು ಅವನ್ ತಾಯಿನ ಪೂರ್ತಿಯಾಗಿ ಮರ್ತಿದ್ದಾನೆ ಅಂತ ಅನ್ಕೊಂಡಿದೀರಾ? ಆದ್ರೆ ಅವನ್ ಮರ್ತಿಲ್ಲ. ನಾನ್ ನೋಡಿದ್ನಲ್ಲ ಆಸ್ಪತ್ರೆಯಲ್ಲಿ, ಶಾಂತಿ ಅವ್ರ ತರಾನೇ ಇರೋ ಅರ್ಚನನ್ನ ಅವನೆಷ್ಟು ಹಚ್ಕೊಂಡಿದ್ದ ಅಂತ. ಶಾಂತಿ ಅವನ್ ಪಾಲ್ಗೆ ತಾಯಿಯಾಗಿ ದೇವತೆಯಾಗಿ ಜೊತೆಲಿದ್ದೋಳು. ಆ ಯೋಗ್ಯತೆ ಮಂತ್ರನಿಗಿಲ್ಲ. ಶಾಂತಿ ಅವರೆಲ್ಲಿ, ಈ ಮಂತ್ರ ಎಲ್ಲಿ? ಅನ್ಕೋತಾ ಇದ್ದೆ. ಮತ್ತೆ ಹಳೆ ರಾಗ ಶುರು ಮಾಡಿದ್ರಾ? ಹಳೆ ರಾಗನ ನಾನೇನ್ ಮಾಡಿದೆ ಸುಕ್ಕು? ಇಷ್ಟೊತ್ತು ಏನ್ ಮಾಡಿದ್ರಿ ನೀವು? ಶಾಂತಿ ಅದ್ಕೆನ ಹೊಗಳಿಲ್ವಾ? ಅವ್ರು ಹೋದ್ರು, ಅವ್ರ ಬಗ್ಗೆ ಮಾತಾಡೋದ್ ಮಾತ್ರ ನಿಲ್ಲಿಸ್ಲಿಲ್ಲ. ನಾನು ಅವ್ರ ಬಗ್ಗೆ ಹೊಗಳಿಲ್ಲ ಸುಕ್ಕು, ನಾನು ಇರೋ ಸತ್ಯನೇ ಹೇಳಿದ್ದು. ರೀ ಸುಮ್ನೆ ಇರ್ರಿ, ಏನೋ ಸತ್ಯವಂತನ್ ತರ ಮಾತಾಡ್ಬೇಡಿ. ಹೋಗಿ ಹೋಗಿ ರಾಘು ಬಗ್ಗೆ ನಿಮ್ಮತ್ರ ಮಾತಾಡದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಸುಕ್ಕು, ಆ ಮಂತ್ರನ ಬಗ್ಗೆ ತಪ್ಪಾಗಿ ಏನಾದ್ರೂ ಮಾತಾಡ್ಬಿಟ್ರೆ ಇವ್ರು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಇವತ್ತಲ್ಲ ನಾಳೆ ಆ ಮಂತ್ರ ಏನು ಅಂತ ಗೊತ್ತಾಗುತ್ತೆ ಇವಳಿಗೆ. ಸಾಧನಮ್ಮ, ಏನಾಯ್ತು ನಿಮ್ಗೆ? ನೀವ ಈ ಥರ ಮಾತಾಡ್ತಿರೋದು? ನೀವು ಯಾರಿಗೂ ಹಂಗೆ ಮುಖ ಕೊಡ್ದಂಗೆ ಮಾತಾಡೋದೇ ಇಲ್ವಲ್ಲ. ಪಾಪ ಹುಡುಗಿ ಮನ್ಸಿಗೆ ನೋವಾಗಲ್ವಾ? ನೋವಾಗ್ಲಿ, ಆಗ್ಬೇಕು ಅಂತಾನೆ ನಾನು ಹಾಗೆ ಮಾತಾಡಿದ್ದು. ಸಾಧನಮ್ಮ, ಏನ್ ಮಾತಾಡ್ತಿದ್ದೀರಮ್ಮ? ಈಗ ನಾನ್ ವಿಡಿಯೋ ಕಾಲ್ ಮಾಡಿ ರಾಘವ್ನ ತೋರ್ಸಿದ್ರೆ ಆ ಹುಡುಗಿ ಏನ್ ಮಾಡ್ತಾಳೆ ಹೇಳಿ? ಏನ್ ಮಾಡ್ತಾಳಮ್ಮ ಪಾಪ? ಮಗುನ ಕಣ್ ತುಂಬಾ ನೋಡ್ತಾಳೆ, ಬಾಯ್ ತುಂಬಾ ಮಾತಾಡ್ತಾಳೆ, 4 ಪ್ರೀತಿ ಮಾತಾಡ್ತಾಳೆ ಅಮ್ಮ. ಆಮೇಲೆ ಯಾವಾಗ ಬೇಕೋ ಅವಾಗ ಫೋನ್ ಮಾಡ್ತಾರೆ, ಮಾತಾಡಿಸ್ತಾರೆ ಅಷ್ಟೇ. ಅದನ್ ಬಿಟ್ಟು ಇನ್ನೇನಮ್ಮ ಮಾಡಕ್ಕಾಗುತ್ತೆ? ಹೀಗ್ ನೀವ್ ಹೇಳಿದ್ರಲ್ಲ, ಇದೇ ಬೇಡ ಅಂತ ನಾನು ಹೇಳ್ತಿರೋದು. ಇದಾಗ್ಬಾರ್ದು ಅಂತಾನೆ ನಾನು ಮಾತಾಡ್ತಿರೋದು. ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ ಕಣಮ್ಮ. ಅಷ್ಟು ಕಠೋರವಾಗಿ ಮಾತಾಡೋದಕ್ಕೂ ಅರ್ಥ ಇದೆ. ಅವಳು ವಿಡಿಯೋ ಕಾಲ್ ಮಾಡಿ ಮಗುನ ಮುದ್ದಾಡಿಸ್ತಿದ್ರೆ ಅದೇ ಅಭ್ಯಾಸ ಆಗೋಗತ್ತೆ. ಅದರಿಂದ ಪ್ರಯೋಜನ ಏನ್ ಬಂತು? ಅಂದ್ರೆ ನಮ್ ರಾಘವ್ ಬಗ್ಗೆ ಅವಳಿಗೆ ನಿಜವಾಗ್ಲೂ ಪ್ರೀತಿ ಅಕ್ಕರೆ ಇದ್ರೆ ನೇರವಾಗಿ ಬರ್ತಾಳೆ ತಾನೆ. ಅದಕ್ಕೆ ಹೀಗ್ ಮಾತಾಡ್ದೆ ರತ್ನಮ್ಮ. ನನ್ಗೆ ನಾ ಹುಡುಗಿ ಮನ್ಸಿಗೆ ನೋಯಿಸ್ಬೇಕು ಅಂತ ಆಸೆನ ಹೇಳಿ? ಅವಳು ಬರ್ಬೇಕು ರತ್ನಮ್ಮ. ನನಗೂ ಆ ಹುಡುಗಿನ ನೋಡ್ಬೇಕು ಅಂತ ತುಂಬಾ ಆಸೆ ರತ್ನಮ್ಮ. ಅವಳು ನಮ್ ಜೊತೆ ಇರ್ಬೇಕು ಅಂತ ನನ್ನ ಆಸೆ. ಈಗ ನೀವು ಕೋಪ ಮಾಡ್ಕೊಂಡ್ರಲ್ಲ, ಅದೇ ತರ ಅವಳು ಕೋಪ ಮಾಡ್ಕೊಂಡು ರಾಘವ್ನ ನೋಡಕ್ ಬರ್ಲಿ. ಆಗ ರಾಘವ್ಗೂ ಒಳ್ಳೇದಾಗತ್ತೆ, ಈ ಶಾಂತಿ ನಿವಾಸಕ್ಕೂ ಒಂದು ಕಳೆ ಬರುತ್ತೆ. ಏನಮ್ಮ, ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು. ನಿಮ್ಮನ್ನ ಏನೋ ಅನ್ಕೊಂಡೆ ಕಣಮ್ಮ. ನಿಮ್ಮ ಎತ್ರನೇ ಬೇರೆ ಕಣಮ್ಮ. ಹಾ ರತ್ನಮ್ಮ, ಕ್ಯಾರಿಯರ್ ಕೊಡಿ, ಆಟೋ ಬಂತು. ಕೊಡ್ತೀನಿ ಕಣಮ್ಮ, ಕೊಟ್ಟೆ. ಎಲ್ಲ ತಿನ್ಬಿಟ್ಟು ಬರ್ಬೇಕಾಯ್ತಾ? ತಿಂತಾನೆ ತಗೊಳ್ಳಿ. ತಗೋ. ನಡಿ ರಾಘವ್, ಬಾಪ್ಪ ಪುಟ್ಟ, ನಡಿ. ಓ ಟಾಟಾ, ಬಾಯ್ ಬಾಯ್. ನಮ್ ಸಾಧನಮ್ಮ ಹೇಳ್ದಂಗೆ ಅರ್ಚನಮ್ಮ ಏನಾದ್ರೂ ಬೇಜಾರು ಮಾಡ್ಕೊಂಡು ಚಿನ್ನೂನ್ ಕರ್ಕೊಂಡು ಮನೆಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ.